ಒಬ್ಬ ಬೇಡ ಬಿಟ್ಟ ಬಾಣ ಕೃಷ್ಣನ ಅಂಗಾಲಿಗೆ ಚುಚ್ಚಿ ಕೃಷ್ಣನ ಪ್ರಾಣ ಹೋಗುವಂಥ ಸ್ಥಿತಿಲಿರುತ್ತೆ. ಕೃಷ್ಣನ ನರಳಾಟದ ಧ್ವನಿ ಆಲಿಸಿದ ಆ ಬೇಡ ಕೃಷ್ಣನಿದ್ದಲ್ಲಿಗೆ ಓಡೋಡಿ ಬರ್ತಾನೆ. ಕೃಷ್ಣನ ಪರಿಸ್ಥಿತಿಯನ್ನು ಕಂಡು ಆ ಬೇಡನಿಗೆ ಬಹಳಷ್ಟು ದುಃಖ ಆಗುತ್ತೆ ಮತ್ತು ಆಶ್ಚರ್ಯವೂ ಆಗುತ್ತೆ. ಇಡೀ ಲೋಕವನ್ನೇ ಕಾಯುವ ತಂದೆ ಇಂದು ನಾ ಬಿಟ್ಟ ಬಾಣ ಅವನ ಸಾವಿಗೆ ಕಾರಣ ಆಗ್ತಿದೆಯಲ್ಲ ಅಂತ ಬಹಳಷ್ಟು ದುಃಖಿಸ್ತಾನೆ. ಆಗ ಕೃಷ್ಣ ನಿಧಾನವಾಗಿ ಅವನಿಗೆ ಸತ್ಯದ ಅರಿವನ್ನು ಮಾಡಿಸ್ತಾನೆ. ಕೃಷ್ಣ ಅವನಿಗೆ ಸಮಾಧಾನ ಪಡಿಸುತ್ತಾ ಹೇಳ್ತಾನೆ, ಚಿಂತಿಸಬೇಡ ಮಗು, ಕಳೆದ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ, ನಾನು ರಾಮನಾಗಿದ್ದೆ. ಒಂದು ಯುದ್ಧದಲ್ಲಿ ಮರದ ಮರೆಯಲ್ಲಿ ನಿಂತು ನಾ ಬಿಟ್ಟ ಬಾಣ ನಿನ್ನ ಸಾವಿಗೆ ಕಾರಣ ಆಗಿತ್ತು. ಅದರ ಪ್ರತಿಫಲದಿಂದ ಇಂದು ನೀ ಬಿಟ್ಟ ಬಾಣ ನನ್ನ ಸಾವಿಗೆ ಕಾರಣ ಆಗ್ತಿದೆ. ಇದರಿಂದ ದುಃಖಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ. ಅವರವರ ಕರ್ಮಫಲ ಅವರವರು ಅನುಭವಿಸಲೇಬೇಕು ಎಂದು ಕೃಷ್ಣ ಹೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಸ್ನೇಹಿತರೆ, ಈ ಸಣ್ಣ ಕಥೆಯಿಂದ ನಾವು ನೀವು ತಿಳ್ಕೊಳ್ಳೋದೇನೆಂದರೆ, ಕರ್ಮ ಅನ್ನೋದು ಆ ದೇವರನ್ನೇ ಬಿಟ್ಟಿಲ್ಲ, ಇನ್ನು ಮನುಷ್ಯರು ನಾವ್ಯಾವ ಲೆಕ್ಕ ಅಲ್ವಾ. ಆದ್ದರಿಂದ ಆದಷ್ಟು ತಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಇಟ್ಕೊಳ್ಳೋಣ, ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಒಬ್ಬರಿಗೆ ಆದಷ್ಟು ಒಳ್ಳೆಯದನ್ನೇ ಬಯಸೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.